ಗುರುಜಿ, ಪಾವಗಡದಿಂದ ಈ ಪತ್ರವನ್ನ KR ಸುಬ್ರಹ್ಮಣ್ಯಂ ಅನ್ನೋರು ಬರೀತಿದ್ದಾರೆ. ಪೂಜ್ಯ ಗುರುಜಿಯವರಿಗೆ ಸುಬ್ರಹ್ಮಣ್ಯಂ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾ, ಗುರುಜಿ 5-6 ವರ್ಷಗಳಿಂದ ಇವರು ರಾಮನಾಮವನ್ನ ಬರಿತಾ ಬಂದಿದ್ದಾರಂತೆ. ಹಾಗೆ ಇವರಲ್ಲಿ ಒಂದು ಸಂಶಯ ಇದೆಯಂತೆ. ಬಹಳಷ್ಟು ಪುಸ್ತಕಗಳಾಗಿದೆ ಗುರುಜಿ, 7-8 ಡೈರಿ ಆಗಿದೆ. ಅವುಗಳನ್ನ ನಾನು ಏನ್ ಮಾಡ್ಬೇಕು, ಇದನ್ನ ಎಲ್ಲಿ ವಿಲೇವಾರಿ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಆ ಪುಸ್ತಕವನ್ನ ನದಿಲ್ ತೇಲ್ಬಿಡಿ ಅಂತಾರೆ. ಇನ್ ಕೆಲವರು ಆಂಜನೇಯ ಅಥವಾ ಶ್ರೀರಾಮನ ವಿಗ್ರಹಗಳ ಪ್ರತಿಷ್ಠಾಪನಾ ಸಮಯದಲ್ಲಿ ಭೂ ಸ್ಥಾಪನೆ ಮಾಡ್ಬೇಕಾದ್ರೆ ಹಾಕ್ಬಿಡಿ ಅಂತಾರೆ. ಕೆಲವರು ಹೇಳ್ತಾರೆ ಹೋಮಕ್ಕೆ ಹಾಕಿ ಅಂತ. ಏನ್ ಮಾಡ್ಬೇಕು ನೀವೇ ತಿಳಿಸಿ ಅಂತಿದ್ದಾರೆ. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದ್ದೇ ಇದೆ ಗುರುಜಿ. ಸಾಕಷ್ಟು ಪತ್ರಗಳನ್ನ ಬರೆದಿದ್ದಾರೆ. ಸುಬ್ರಹ್ಮಣ್ಯ ಅವರೇ, ನೀವು ಬರೆದಿರ್ತಕ್ಕಂಥ ವಿಚಾರ, ನೀವು ಕೇಳಿರ್ತಕ್ಕಂಥ ವಿಚಾರ ಭಾಳ ಸತ್ಯ. ಏನು ಅಂದರೆ, ಇದನ್ನು ನದಿಯಲ್ಲಿ ಹಾಕಬಾರ್ದು, ನೀರಲ್ಲಿ ಹಾಕಬಾರ್ದು ಒಂದು ಮಾತ್ರ ತಪ್ಪು. ಯಾಕೆಂದರೆ ನದಿ ನೀರಲ್ಲಿ ಹಾಕಿದಾಗ ಎಲ್ಲೆಲ್ಲೋ ಹೋಗಿರುತ್ತೆ, ಹೊಲಸಿರುತ್ತೆ, ಅಥವಾ ಯಾವುದಾದ್ರು ಶೌಚಾಲಯಕ್ಕೆ ಪರಿವರ್ತನಾ ಸ್ವರೂಪಕ್ಕೆ ಆ ನದಿ ಪಕ್ಕದಲ್ಲಿ ಹರಿತಾ ಇದ್ದಾಗ ಅಲ್ಲೆಲ್ಲರೂ ಅಶುಚಿಭೂತವಾಗಿದ್ದರೆ ಪರಿವರ್ತನೆ ಆಗೋದಿಲ್ಲ, ಕಷ್ಟ. ಓಕೆ, ನೀವು ಹೋಮಗಳಿಗೆ, ಯಜ್ಞಗಳಿಗೆ ಹಾಕ್ಬೋದು. ನಾನು ಮೊದಲೇ ಹೇಳಿದ್ನಲ್ಲ, ಮಹಾಕಾಳಸರ್ಪ ಯಾಗವನ್ನು ನಾವು ಮಾಡಿದಾಗ ಸಾಕಷ್ಟು ಜನ ತಂದುಕೊಟ್ರು. 6,80,000 ಜನ ಏನು ಯಾಗಕ್ಕೆ ಬಂದಿದ್ದರು. ಅದರಲ್ಲಿ ಮುಕ್ಕಾಲು ಭಾಗ ಪುಸ್ತಕಗಳು ನೀವು ನೋಡಬೇಕು, 4 ಲಾರಿ ಪುಸ್ತಕಗಳಿತ್ತು. ಎಷ್ಟು ಜನ ತಂದಿದ್ದು ಅಷ್ಟೂ ಅಲ್ಲೇ ಸ್ಟೋರ್ ಮಾಡಿದ್ವಿ. ಅದಷ್ಟು ತೆಗೆದು ತಿರುಗಿ ಹೋಮದ ಕುಂಡ ಅಂತ ತರಬೇಕಾದ್ರೆ ಗೊತ್ತಾಯಿತು, 4 ಲಾರಿ ತುಂಬಿತು ಅಂತ. ಮಿನಿ ಗಾಡಿ ಆ 4 ಲಾರಿ ತುಂಬಿದ ಎತ್ಕೊಂಬಂದು ಈ ಹೋಮದ ಕುಂಡದ ಹತ್ರ ಹಾಕುವಾಗ ಕೆಲವರು ಹೇಳಿದ್ರು, ಅಯ್ಯೋ ಇದನ್ನೆಲ್ಲ ಬೆಂಕಿಗೆ ಹಾಕ್ತಾಯಿದ್ರೆ ಹಿಂಗೆ ಹಾಗೆ ಹೀಗೆ ಅಂತ. ಅತಿ ಪ್ರತಿಷ್ಠೆ ಮುಂದೆ ಒಂದಷ್ಟು ಜನ ಇದ್ದರು. ನಾನು ಅಂದೆ, ಎಲ್ಲ ಅಕಸ್ಮಾತ್ ನೀವು ತಲೆ ಕೆಡಿಸ್ಕೋಬೇಡಿ, ಭಗವಂತ ಇದ್ದಾನೆ ನನ್ನ ಜೊತೆಗೆ, ನೋಡ್ಕೋಬೇಡಿ, ಯಾವ ಕಾಲಕ್ಕೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಟ್ ನೀವು ಇರಿದಿ ಅಂತ. ಆ ಹೋಮಕ್ಕೆ ಇನ್ನೇನು ನಾವು ಹಾಕಬೇಕು ಅಷ್ಟೊತ್ತಿಗೆ ಜನಗಳೇ ಪಾಪ ಎಲ್ಲ ತೆಗೆದು ಹೋಮಕ್ಕೆ ಕುಂಡಕ್ಕೆ ಹಾಕ್ಬಿಟ್ರು. 4 ಲಾರಿ ಪುಸ್ತಕಗಳು. ಅಂದರೆ ನೋಡಿ, ಅಷ್ಟು ಜನ ಏನು ಬರೆದಿದ್ರು. ಭಗವಂತನ ಪಾದ ಖಂಡಿತವಾಗ್ಲೂ ಈಶಾನ್ಯ ಮೂಲೆ ಇದ್ದಿರ್ತಕ್ಕ ಹೋಮದ ಕೂಡ ಸಾಕ್ತು. ಅದಕ್ಕೆ ನೀವು ಖಂಡಿತವಾಗ್ಲೂ ಈ ರೀತಿ ಇನ್ನೊಂದು ಕೇಳ್ಪಟ್ರೆ ಏನಂತ, ಪ್ರಾಣ ಪ್ರತಿಷ್ಠಾಪನೆ ಅಂದರೆ ರಾಮರ ದೇವಸ್ಥಾನ, ಧ್ಯಾನ ಮಂದಿರ, ಆಂಜನೇಯ ದೇವಸ್ಥಾನ ಕಟ್ಟಬೇಕಾದ್ರೆ ಕೆಳಗಡೆ ಪಾಯಕ್ಕೆ ಹಾಕಕ್ಕೆ ಮೊದಲು ಒಂದು ವಿಶೇಷವಾಗಿರ್ತಕ್ಕಂಥ ಕೊಠಡಿ ಥರ ಕೆಳಗಡೆ ಒಂದಷ್ಟು ಬಾಕ್ಸ್ ಥರ ಕಟ್ಕೊಂಡು ಎಲ್ಲ ಅದರಲ್ಲಿ ಜೋಡಿಸ್ಕೊಳ್ಳೋದು. ಅದು ಜೋಡಿಸಿ ಅದರ ಮೇಲೆ ಆಂಜನೇಯ ಪ್ರತಿಷ್ಠಾಪನೆ ಅಥವಾ ರಾಮನ ಪ್ರತಿಷ್ಠಾಪನೆ. ನೀವೆಲ್ಲರೂ ಇದೇ ರೀತಿಯಾಗಿ ಒಂದು ಧ್ಯಾನ ಮಂದಿರ, ನಾನು ಒಂದು ಬ್ರಹ್ಮಾಂಡ ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ದ ಸಮಯದಲ್ಲಿ ಯಾರ್ಯಾರು ಏನೇನು ನೋಡಿ, ಓಂ ಶ್ರೀರಾಮ ಜಯಂ ಅಂತ ಬರೆದಿರೋದಾಗಲಿ, ರಾಮ ಅಂತ ಬರೆದಿರೋದಾಗಲಿ, ಶ್ರೀರಾಮ ಅಂತ ಬರೆದಿರೋದಾಗಲಿ, ಜಗನ್ಮಾತೆ ಬಗ್ದಿರೋದಾಗಲಿ, ಓಂ ನಮಃ ಶಿವಾಯ ಬರೆದಿರೋದಾಗಲಿ, ಓಂ ನಮೋ ನಾರಾಯಣ ಬರೆದಿರೋದಾಗಲಿ, ಏನು ಬೇಕೋ ಅದನ್ನು ನಾನು ಎಲ್ಲರೂ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದನ್ನು ಒಂದು ದಿವಸ ಪೂಜೆ ಮಾಡಬೇಕು. ನಿಮ್ಮ ಮನೇಲಿ ಪೂಜೆ ಮಾಡಿ ತೊಗೊಂಬರ್ಬೇಕು, ಕೊಡಬೇಕು. ನನಗೇ ಕೊಡಿರಂತೆ, ಖಂಡಿತವಾಗ್ಲೂ ಏನು ಲೋಪದೋಷವಿಲ್ಲ. ಯಾಕೆಂದರೆ ಅಂಥ ಒಂದು ಮಹಾ ಧ್ಯಾನ ಮಂದಿರದಲ್ಲಿ ಪ್ರತಿಯೊಬ್ಬನು ಏನು ಕೂತ್ಕೊಂಡು ಕೇಳ್ಕೋಬೇಕೋ ಅದನ್ನು ತನಗೆ ತಾಗೇ ವಾಪಸ್ ರಿಫ್ಲೆಕ್ಟ್ ಆಗೋ ಥರ ವ್ಯವಸ್ಥೆ ಮಾಡಿಕೊಡ್ತೀನಿ. ಯಾಕೆ ಗೊತ್ತಾ ಸುಬ್ರಹ್ಮಣ್ಯಂ, ಒಂದು ವಿಶೇಷ ಹೇಳಿಕೊಡ್ತೀನಿ. ಜರ್ಮನಿನಲ್ಲಿ, ವೆಸ್ಟ್ ಜರ್ಮನಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದ ಗ್ರಂಥಗಳನ್ನೆಲ್ಲ ಕದ್ಕೊಂಡು ಒಂದಷ್ಟು ತೊಗೊಂಡು ಸಂಗ್ರಹನೂ ಮಾಡಿಕೊಂಡು ಎತ್ಕೊಂಡು ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಲ್ಲದೆ ಇರೋದು ಅಷ್ಟನ್ನು ಸಂಗ್ರಹ ಮಾಡಿ ಅವ್ರು ಏನು ಮಾಡಿದ್ದಾರೆ, ಒಂದು ಗಾಯತ್ರಿ ಮಂತ್ರವನ್ನು ಮೊದಲು ಕಾರ್ಯಕ್ರಮಗಳು ಎಷ್ಟೋ ಸಲ ಹಳೆ ಮಾಧ್ಯಮದಲ್ಲಿ ಈ ಮಾಧ್ಯಮದಲ್ಲಿ ತಿಳಿಸಿದ್ದೀನಿ. ಏನಂತ, ವಿಶೇಷವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ಹೇಳಿ ಧ್ಯಾನವನ್ನು ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಂದರೆ ಆ ಸೌಂಡ್ ಎನರ್ಜಿನ ಎಷ್ಟು ಜನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂದರೆ, ತಾವೇ ಒಳಗೆ ಹೋಗಲ್ಲ, ಯಾರದನ್ನು ಕ್ರಿಯೇಟ್ ಮಾಡಿದ್ರು ಅವರೇ ಒಳಗೆ ಹೋಗಿ ಆ ಶಕ್ತಿ ಅಷ್ಟು ಮಿತಿ ಮೀರಿ ಆ ಶಕ್ತಿ ತತ್ತೆ ವಾಪಸ್ ನಮಗೆ ಕೊಡೋ ಥರ ಆಗುತ್ತೆ ಇಂಥ ಒಂದು ಧ್ಯಾನ ಮಂದಿರ. ಆ ಧ್ಯಾನ ಮಂದಿರದಲ್ಲಿ ಎಲ್ಲ 300 ಕೋಟಿ ದೇವತೆಗಳ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆ ಬರಿಬೇಕು, ಅದೆಲ್ಲರೂ ಬರೀರಂತೆ. ಒಂದೊಳ್ಳೆ ಮುಹೂರ್ತವನ್ನು ಕೊಡ್ತೀನಿ. ಆ ಮುಹೂರ್ತ ದಿವಸ ನೀವೆಲ್ಲ ಫಸ್ಟು ಮನೇಲಿ ಪೂಜೆ ಮಾಡಬೇಕು. ಎಲ್ಲ ಜೋಡಿಸಿ ರಾಮನಾಮ ಬರೆದ್ರೆ ರಾಮ ಪಟ್ಟಾಭಿಷೇಕ ಅಂತೂ ಮನೇಲಿ ಮಾಡಿಸ್ಕೊಳ್ಳೇಬೇಕು ನೀವು. ಇನ್ನೂ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಫುಲ್ ಮುಗಿಸ್ಬಿಡಿ. ಇಲ್ಲ ನಾನು ಇಷ್ಟು ಮಂಡಲ ಮಾಡ್ತೀನಿ, ಇಷ್ಟು ನಿಲ್ಲಿಸ್ತೀನಿ ಅಂತ. ಆವಾಗ ರಾಮ ಪಟ್ಟಾಭಿಷೇಕವನ್ನು ಮಾಡಿ 10 ಜನಕ್ಕೆ ಊಟ ಹಾಕಿ ಉಪಚಾರ ಮಾಡಬೇಕು. ಅಕಸ್ಮಾತ್ ದೇವಿ ಬಗ್ಗೆ ಬರೆದ್ರೆ ಲಲಿತಾ ಸಹಸ್ರನಾಮ ಹೋಮವನ್ನು ಮಾಡಿಸ್ಬೇಕು. ಸಂಕ್ಷಿಪ್ತವಾಗಿ ಕುಂಕುಮಾರ್ಚನೆ ಮಾಡಿಸ್ಬೇಕು. ಮುತ್ತೈದರಿಗೆಲ್ಲ ಬಾಗಿನ ಕೊಡಬೇಕು. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಕನ್ಯಾ ಪೂಜೆಯನ್ನು ಮಾಡಿಸ್ಬೇಕು. ಆಮೇಲೆ ತದನಂತರ ಅದನ್ನು ದಾನವಾಗಿ ಕೊಡಬೇಕು. ಹೀಗೆ ಓಂ ನಮೋ ನಾರಾಯಣ ಅಂತ ಹೇಳಿದಾಗ ಶ್ರೀ ವಿಷ್ಣು ಸಹಸ್ರನಾಮ ಹೋಮವನ್ನು ಮಾಡಿಸ್ಬೇಕು. ಮಹಾವಿಷ್ಣುಗೆ ಸಂಕಲ್ಪ ಮಾಡ್ಕೋಬೇಕು. ಮಹಾವಿಷ್ಣು ಸಂಕಲ್ಪ ಮಾಡಿ ತುಳಸಿ ದಳದಲ್ಲಿ ಅರ್ಚನೆ ಮಾಡಿಸ್ಕೊಂಡು ತದನಂತರ ದಾನ ಮಾಡಬೇಕು. ಓಂ ನಮಃ ಶಿವಾಯ ಅಂದರೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು. ಯಾತ್ರೆಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಎಲ್ಲ ಈಶ್ವರನ ದೇವಸ್ಥಾನ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ 5 ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅದನ್ನಿಟ್ಟು ಪೂಜೆ ಮಾಡಿಸಿ ತದನಂತರ ಮನೆಗೆ ವಾಪಸ್ ತಂದು ರುದ್ರಾಭಿಷೇಕವನ್ನು ಮನೇಲಿ ಮಾಡಿಸಿ ಆಮೇಲೆ ನೀವು ಅದನ್ನು ದಾನ ಮಾಡಬೇಕು ಅಂತ ಈ ರೀತಿ ಹೇಳುತ್ತೆ. ಅಂದರೆ ಶಾಸ್ತ್ರ ಸಂಕಲ್ಪದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಏನು ಅಂದರೆ, ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಭಗವಂತನಿಗೆ ಬರೆದಿರೋದು. ಅದನ್ನು ಸಾಕಷ್ಟು ಜನ ಇಟ್ಕೊಳ್ಳೋಕ್ಕೂ ಭಯ ಪಡ್ತಾರೆ. ಯಾಕಂದರೆ ಅಯ್ಯೋ ಅವ್ರ ಕಷ್ಟ ನಮ್ಗೆ ಬಂದ್ಬಿಡ್ತೇನೋ ಅಂತ. ಎಲ್ಲ ಅದರಲ್ಲಿ ಅಡಗಿರುತ್ತೆ. ಅದನ್ನು ಭಗವಂತನ ಪಾದಕ್ಕೆ ಹಾಕಿದಾಗ ಖಂಡಿತ ಭಗವಂತ ಶ್ರೇಯಸ್ಸು, ಅಭಿಲಾಷೆ, ಅನುಗ್ರಹ ಯಾವತ್ತೂ ಶಾಶ್ವತ ಕೊಡ್ತಾನೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಖಂಡಿತ ಒಳ್ಳೆಯದು. ನೀರಿಗೆ ಹಾಕೋದು ಮಾತ್ರ ಭಾಳ ದೊಡ್ಡ ತಪ್ಪು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸುಬ್ರಹ್ಮಣ್ಯಂ
ಅವರೇ ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರ ಯಾರ್ದು ಎತ್ತಾ ನೋಡೋಣ ಬನ್ನಿ. ಗುರುಜಿ, ಪತ್ರವನ್ನ ಸುನಂದ ಅವರು ಬರಿತಾ ಇದ್ದಾರೆ ಮಂಡ್ಯದಿಂದ. ಗುರುಜಿ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಅವರ ಮಗಳ ಕುರಿತಾಗಿ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ. ಗುರುಜಿ, ಅವರ ಮಗಳ ಹೆಸರು ವಿಜಯಶ್ರೀ ಅಂತೆ. 20/10/88 ಗುರುವಾರ ಸಂಜೆ 5:35 ಧನಿಷ್ಠ ನಕ್ಷತ್ರ, 3ನೇ ಪಾದ, ರಾಶಿ ಮಕರಾನ ಕುಂಭಾನ ಅಂತ ಗೊತ್ತಿಲ್ಲ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಅಂತ. ಗುರುಜಿ, ಕೆಲವ್ರು ಹೇಳ್ತಾರೆ ನಿಮ್ಮ ಮಗಳ ಲಗ್ನದಲ್ಲಿ ಕುಜ ಇದ್ದಾನೆ, ಹಾಗಾಗಿ ಇಷ್ಟೊಂದು ದೋಷ ಇದೆ, ಮದುವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಅಡ್ಡಿ ಬರ್ತಾ ಇದೆ, ಹಾಗಾಗಿ ಬಾಳೆ ಮರ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಜಾತಕ ಕೊಟ್ಟರು ಕೂಡ ಕೆಲವೊಮ್ಮೆ ಹೂ ಅಂತಾರೆ, ಆಮೇಲೆ ತಿರಸ್ಕರಿಸ್ಬಿಡ್ತಾರೆ. ಗುರುಜಿ, ಅದಕ್ಕೆ ನಮ್ಮ ಮೈದ್ನ ಹೇಳ್ತಾರೆ ಜಾತಕದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಡಿ, ಒಳ್ಳೇದಾಗತ್ತೆ ಅಂತ. ಗುರುಜಿ, ಬಹಳಷ್ಟು ಜನರು ಹಂಗ್ ಮಾಡ್ತಾರಲ್ವಾ ಗುರುಜಿ? ಏನೇ ಆದ್ರೂ ಮದ್ವೆ ಆಗ್ತಿಲ್ಲ ಅಂದಾಗ ಸ್ವಲ್ಪ ಒಂದು ದಿನ ಆ ಕಡೆ ಈ ಕಡೆನೋ ಅಥವಾ ಸ್ವಲ್ಪ ಸಮಯದಲ್ಲಿ ಬದಲಾವಣೆ ಮಾಡ್ಬಿಡ್ತಾರೆ. ಇದು ತಪ್ಪಾನ ಗುರುಜಿ? ಖಂಡಿತ ಸದ್ಯ ಹೀಗೆಲ್ಲ ಮಾಡ್ಬಿಟ್ಟಿರ ಸುನಂದ. ನೀವು ಕೇಳಿರೋ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ಎಲ್ಲ ವೀಕ್ಷಕರಿಗೂ ಪ್ರೇಕ್ಷಕರಿಗೂ ವಿಚಾರ ತಿಳಿಸ್ತಾ ಇದ್ದೀನಿ ಕೇಳಿ. ದಯವಿಟ್ಟು ಹೀಗೆ ಲೋಪದೋಷ ಮಾಡಿ ನಿಮ್ಮ ಅನುಕೂಲಕ್ಕೆ ಅಡ್ಜಸ್ಟ್ ಮಾಡಿ ಮೂಲ ನಕ್ಷತ್ರ ಇರೋ ಜಾತಕನ ಮೆತ್ತಿಗೆ ಪೂರ್ವಾಷಾಢ ಮಾಡ್ಬಿಡೋದು, ಅಥವಾ ಉತ್ತರಾಷಾಢ ಮುಂದಿನ ನಕ್ಷತ್ರ ಹಾಕೊಟ್ಬಿಡೋದು, ಅಥವಾ ಹಿಂದಿನ ನಕ್ಷತ್ರ ಹಾಕೊಟ್ಬಿಡೋದು ಜ್ಯೇಷ್ಠ ಅಂತ ಹೇಳಿ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡಿಪ್ಪ ದಯವಿಟ್ಟು. ಮಾಡಿದ್ರೆ ಅನಾಹುತ ಏನು ಅಂದರೆ, ನಾಳೆ ಮದುವೆ ಮಾಡಿದ್ಮೇಲೆ ಬಾಯ್ ಬಡ್ಕೋಬೇಕು. ಯಾಕಂದರೆ ಮದುವೆ ಆಗೋದ್ಮೇಲೆ ಆ ದೋಷಗಳು ಯಾರು ಹೊಡೆಯುತ್ತೆ ಗೊತ್ತಾ? ಅವರಿಬ್ಬರು ಗಂಡ ಹೆಂಡತಿಗೆ ಬರುತ್ತೆ ತಿರುಗಿ ಮಕ್ಕಳಾಗಿದ್ಮೇಲೆ. ಆ ಮಕ್ಕಳಿಗೆ ಎಂಥ ದೋಷ ಅಂದರೆ ತಾಯಿ ಮುಖಾಂತರ ಬಂದಿರೋ ದೋಷ ಹೇಗೆ ಹೊಡೆಯುತ್ತೆ. ಹೀಗೆಲ್ಲ ದಯವಿಟ್ಟು ಈ ಥರ ಅಪಪ್ರಚಾರವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಬ್ರಹ್ಮಶಬ್ದ ಆಗಲಿ, ಪರಿವರ್ತನಾ ಸ್ವರೂಪಕ್ಕೆ ಈ ಥರ ಮಾಡ್ಕೋಕೂಡ್ದು. ಈ ರೀತಿ ಏನಾದರೂ ಮಾಡಿಕೊಂಡ್ರೆ ಖಂಡಿತ ನಕ್ಷತ್ರ ದೋಷಗಳೇ ಬರುತ್ತೆ ಅಂತ ಹೇಳುತ್ತೆ. ನಕ್ಷತ್ರ ದೋಷಗಳು ಹೇಗೆ ಅಂದರೆ, ಆ ನಕ್ಷತ್ರದಲ್ಲಿ ನೀವು ಮದುವೆ ಆದಾಗ ಇವರಿಗೆ ಲಗ್ನ ಇಟ್ಕೊಡ್ತಾರೆ ಗೊತ್ತಾ, ಮದುವೆ ಒಳ್ಳೆ ಮಾಂಗಲ್ಯ ದೋಷ. ಅವಾಗ ಏನು ಮಾಡ್ತಾರೆ, ನೀವು ಸ್ವಲ್ಪ ಲೋಪ ದೋಷ ಮಾಡಿ ಕೊಟ್ಟಿರ್ತೀರಲ್ಲ, ಆ ಲಗ್ನ ಇಟ್ಕೊಳ್ಬೇಕಾದ್ರೆ ಇದ್ರ ಮೇಲೆ ಲೆಕ್ಕ ಇಟ್ಕೊತಾನೆ ಅವನು. ಯಾರೋ ಅರ್ಚಕರು ಅಥವಾ ಯಾರಾದರೂ ಹೋಗಿದ್ದಾಗ ಬ್ರಾಹ್ಮಣರು ಅಥವಾ ಯಾರೋ ಒಳ್ಳೆ ಪಂಡಿತರಿದ್ದಾರೆ, ಅವ್ರೇನು ಮಾಡ್ತಾರೆ, ನೀವು ಕೊಟ್ಟಿರೋ ಜಾತಕದ ಮೇಲೆ ಲಗ್ನ ಇಟ್ಕೊಡ್ತಾರೆ. ಆಗೇನಾಗದು ಗೊತ್ತಾ, ಅದಕ್ಕೆ ಮ್ಯಾಚ್ ಆಗಲ್ಲ. ಆ ಲಗ್ನ ಇಟ್ಕೊಂಡಿದ್ದ ದಿವಸ ಬೆಂಕಿ ಅಪಘಾತ, ಗಂಡನ್ ಸಾವೋ, ಅಥವಾ ಇವಳು ಗೋವಿಂದ ಹೀಗೆಲ್ಲ ಆಗ್ಬಿಡುತ್ತೆ. ಖಂಡಿತ ಈ ಥರ ಎಲ್ಲ ಮಾಡ್ಕೋಬೇಡಿ. ಯಾವ ಕಾರಣಕ್ಕೂ ಈ ರೀತಿ ಮಾಡ್ಕೋಕೂಡ್ದು. ನಿಮ್ಮ ಮಗಳಿಗಿರತಕ್ಕಂಥ ಕುಜದೋಷ. ಕುಜನಿಗೆ ಬಾಳೆ ಮರ ದೋಷ ಅಲ್ಲ. ನೋಡಿ, ಯಾವತ್ತು ಕೃಷ್ಣ ವಿವಾಹ ಯಾಕೆ ಮಾಡ್ತೀವಿ? ಕುಟಿಲತನದಲ್ಲಿ ಶುಕ್ರ ಇದ್ದರೆ, ರಾಹು ಜೊತೆ ಇದ್ದರೆ, ಅಥವಾ ಕುಜನ ಜೊತೆ ಶುಕ್ರ ಇದ್ದ ಪಕ್ಷದಲ್ಲಿ ಈ ಥರ ತೊಂದರೆಗಳಾದರೆ ನಾವು ಸರಿ ಮಾಡಿಸ್ತೀವಿ. ಆದರೆ ಕೃಷ್ಣ ವಿವಾಹ ಎಲ್ಲದಕ್ಕೂ ಕೃಷ್ಣ ವಿವಾಹ ಮಾಡ್ಕೋಬೇಕಲ್ಲ. ಅಲ್ಲಿ ನೋವು ಬಂದರೆ ಎಲ್ಲದಕ್ಕೂ ಕಿತ್ತಾಕೊಳ್ಳೋಕ್ಕಾಗಲ್ಲ. ಒಂದು ಕಿತ್ತಾಕಬೇಕು, ಒಂದು ಕ್ಲಿಪ್ ಹಾಕಬೇಕು, ಒಂದು ಫಿಲ್ಲಿಂಗ್ ಮಾಡಬೇಕು, ಒಂದು ಸಲ ಯಾವ ಕಾಲಕ್ಕೂ ಬ್ರಷಿಂಗ್ ಮಾಡಬೇಕು, ಒಂದು ವೈಟ್ನಿಂಗ್ ಮಾಡಬೇಕು, ಒಂದೊಂದು ಹಲ್ಲಿಗೆ ಒಂದೊಂದು ಥರ. ಆ ರೀತಿ ನೀವು ಈ ಹುಡುಗಿಗೆ ಇರತಕ್ಕಂಥ ಕುಜದೋಷವನ್ನು ಕುಜನಿಗೆ ಯಾವತ್ತು ಸಂಕಲ್ಪ ಮಾಡ್ಕೊಳ್ಳೋದಿಲ್ಲಿ, ಅದು ಮಕರ ಕುಂಭ ಅಂತಲ್ಲ, ಮಕರನೇ. ಶನಿ ಮನೇಲಿ ಇದ್ದಾಗಿಂದ ಮಕರ ಅಂದರೆ ಯಾವ ರಾಶಿ, ಕುಂಭರಾಶಿ ಬಂದು ಜಲ. ಜಲದಲ್ಲಿ ಯಾವ ಕಾಲಕ್ಕೂ ತೊಂದರೆ ಇಲ್ಲ, ವಾಯುದಲ್ಲೇ ತೊಂದರೆ. ಇವಳಿಗೆ ಮಕರ ರಾಶಿನೇ, ಗೊತ್ತಾಯ್ತಾ? ಕುಜ ಅಲ್ಲೇ ಕೂತಿರೋದ್ರಿಂದ ಯಾವ ತತ್ವ, ವಾಯು ತತ್ವಕ್ಕೆ ಕುಜ ಅಂದರೆ ಅಗ್ನಿ ಬೆಂಕಿ ಚೆನ್ನಾಗಿ ಜ್ವಾಲಾಮುಖಿಯಾಗಿ ಉರಿತಾ ಇದೆ. ಇವಳಿಗೆ ಜಾಸ್ತಿ ಇರ್ಕೂಡ್ದು ಅಂದರೆ ಇವಳಿಗಿಂತ ಜಾಸ್ತಿ ಇರೋ ಕುಜದೋಷನ್ನೇ ಮದುವೆ ಆಗಬೇಕು, ಅಲ್ಲಿವರೆಗೂ ಕಾಯಬೇಕು. ಸೊ ಕಾಯಕ್ಕೆ ನಿಮ್ಮ ಜನಾಂಗಗಳಲ್ಲೇ ಅಷ್ಟೊಂದು ಇದಾರಾ ಅಂತ ನೋಡಬೇಕು. ಒಂದು. ಎರಡನೇದು, ಯಾವ ಕಾಲಕ್ಕೂ ಜಾತಕಗಳನ್ನ ಬದಲಾಯಿಸೋದಾಗಲಿ, ಅಡ್ಜಸ್ಟ್ ಮಾಡೋದಾಗಲಿ, ಇನ್ನೊಬ್ಬನ ಕೈಯಲ್ಲಿ ಮಾಡಿಸೋದಾಗಲಿ ಖಂಡಿತ ಮಾಡಬೇಡಿ. ಇವಳಿಗೆ ಸಂಕ್ಷಿಪ್ತವಾಗಿ ಸುಬ್ರಹ್ಮಣ್ಯ, ಸಂಕ್ಷಿಪ್ತವಾಗಿ ದುರ್ಗಾ, ಸಂಕ್ಷಿಪ್ತವಾಗಿ ನರಸಿಂಹಸ್ವಾಮಿ. ಮೊದಲೇ ಕೊಟ್ಟಿದ್ದೀನಿ ಟೈಮ್ ಟೇಬಲ್. ಏನಂತ? ಮಂಗಳವಾರ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯ, ತದನಂತರ ದೇವಿ ಅನುಗ್ರಹದಲ್ಲಿ ಗ್ರಾಮ ದೇವತೆ, ಸಾಯಂಕಾಲ ಅಂದರೆ ಪ್ರತಿ ಮಂಗಳವಾರದ ಸಾಯಂಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ಕುಟುಂಬ ಪರಿವಾರ ಸಮೇತ. ಈ ರೀತಿ ಮಾಡಿಕೊಂಡು 4 ತಿಂಗಳಿಗೆ ಒಂದ್ಸರಿ, ಒಂದು ತಿಂಗಳ ಪ್ರತಿ ವರ್ಷ ಅನುಗ್ರಹವಾಗಿ ನೈವೇದ್ಯವನ್ನು ಮಾಡಿಸಿ ಆ ದೇವರುಗಳ ದರ್ಶನ ಅಂಥೇಳಿ ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮುಖಾಂತರ ತಿಳಿಸ್ತಾರೆ.